ಏನದ್ಕೆ? ನೋಡದ್ಕೆ ಇವಳು ನನಗೆ ಅಡ್ಗೆ ಮಾಡು ಅಂತಿದ್ದಾಳೆ. ಮಾಡಿದ್ರೆ ಏನ್ ತಪ್ಪು ದೊಡ್ಡಮ್ಮ? ದೇಹ ದಂಡಿಸಿದ್ರೆ ಆರೋಗ್ಯನೇ ಅಲ್ವಾ? ಸಣ್ಣಕ್ಕಿದ್ರೆ ಯಾವ ಸಮಸ್ಯೆನೂ ಬರಲ್ಲ ಅಲ್ವಾ? ಹೌದದ್ಕೆ, ಈ ನಡುವೆ ನೀನು ತುಂಬಾ ದಪ್ಪ ಆಗ್ತಾ ಇದ್ಯಾ. ನಿಮ್ಮ ಅಣ್ಣ ಕೂಡ ಚಿಂತೆ ಮಾಡ್ತಾ ಇದ್ರು. ಅಯ್ಯೋ, ಏನೋ ನನಗ್ ಮದ್ವೆ ಮಾಡೋ ಥರ ನನ್ ಬಗ್ಗೆ ಚಿಂತೆ ಇವ್ರಿಗೆ. ದಮಯಂತಿ ಹೇಳ್ತಿರೋದು ಕೂಡ ನಿನ್ನ ಒಳ್ಳೇದಕ್ಕೆ ಅಲ್ವಾ ಅದ್ಕೆ? ಹೋಗಿ ಅಡ್ಗೆ ಮಾಡು. ನನ್ನ ಅಡ್ಗೆ ನೀವುಗಳು ತಿನ್ನಲ್ಲ ಅದಕ್ಕೆ. ಎಲ್ರೂ ತಿನ್ನೋ ತರ ಹತ್ರ ಇದ್ದು ನಾನೇ ಮಾಡಿಸ್ತೀನಿ. ಕೇಳಿ, ನೀವೆಲ್ಲ ಆಚೆ ಹೋಗಿ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ದಮಯಂತಿ? ಕೇಳಿಲಿ, ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಅತ್ತೆ ತುಂಬಾ ತೊಂದ್ರೆ ಅನ್ಭವಿಸ್ತಾರೆ. ಲೇ, ನಿನಗ್ ನನ್ ಮೇಲಿರೋದ್ ಪ್ರೀತಿನಾ ಇಲ್ಲ ಸೇಡಾ? ಆ ಅವಳಿಗೆ ನಿನ್ಮೇಲೆ ಯಾಕೆ ಸೇಡಿರತ್ತೆ ಅದಕ್ಕೆ? ನಿನ್ ಸೋದ್ರ ಸೊಸೆ ಹೇಳ್ದಂಗ್ ಕೇಳು. ಪಾವನಿ, ವಸು, ಹಾರಿಕಾ ನಡೀರಿ, ಅದಕ್ಕೆ ಅಡ್ಗೆ ಮಾಡ್ತಾರೆ. ಅಯ್ಯೋ ಅದಕ್ಕೆ ಆಲ್ ದಿ ಬೆಸ್ಟ್ ಆಂಟಿ. ಲೇ ಲೇ ಹಾರಿಕಾ, ನಾನ್ ನಿನ್ಗೆ ಏನೇ ದ್ರೋಹ ಮಾಡಿದೀನಿ? ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ಹಳ್ಳಿಯವಳಲ್ವಾ ಅತ್ತೆ, ನಮ್ ಪದ್ಧತಿ ಪ್ರಕಾರ ಅಡ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ, ಶುರು ಮಾಡು. ತರಕಾರಿ ಕತ್ತರಿಸು. ನಿನಗ್ ಮಾಡ್ತೀನಿರು ಅತ್ತೆ. ಆ ಅಡ್ಗೆ ಏನಾಯ್ತು ನೋಡುತ್ತೆ. ಆಯ್ತು. ಏನಾಯ್ತು ಅತ್ತೆ? ಕೈ ಸುಡ್ತಾ? ಅಯ್ಯೋ ಸ್ಯಾಡಿಸ್ಟೇ, ಏನೇ ಮಾಡ್ದೆ? ಆಗ್ಲೇ ನನ್ನ ಕಸದ ಬುಟ್ಟಿ ತರ ಉಪಯೋಗಿಸಿದೆಲ್ಲ, ಅದ್ರ ಪ್ರತಿಫಲನೇ ಇದು. ಅಯ್ಯೋ ಏನಾಯ್ತು? ಯಾಕೆಲ್ರು ನಗ್ತಾ ಇದ್ದೀರಾ? ಅತ್ತೆ ಕೈ ಸುಟ್ಕೊಂಡ್ಲಮ್ಮ. ಏನಾಯ್ತು ಅದಕ್ಕೆ? ಇವಳು ಬೇಕು ಅಂತ ಸುಟ್ಲು ಅದಕ್ಕೆ. ಇಲ್ಲ ದೊಡ್ಡಮ್ಮ, ಅತ್ತೇನೆ ಬಿಸಿ ಬಿಸಿ ಬೇಳೆನ ಬೆಂದಿದ್ಯೋ ಇಲ್ವೋ ಅಂತ ಕೈ ಹಾಕಿ ಎತ್ಕೊಂಡು ಹೋಗ್ಲು. ಅಯ್ಯೋ, ಕೈಯಲ್ಲಿ ಯಾಕೆ ತೆಗ್ದು ನೋಡ್ದೆ ಅದಕ್ಕೆ? ಸೌಟ್ ಹಿಡ್ಕೊಂಡು ನೋಡ್ಬೇಕಲ್ವಾ? ಸೌಟ್ ಹಿಡ್ಕೊಂಡಿದ್ದಕ್ಕೆ ಸುಟ್ಟಿದ್ದು ಅದಕ್ಕೆ. ಸ್ವಲ್ಪ ನೋಡ್ಕೋ ಅದಕ್ಕೆ. ನಿನ್ನೆ ಚಿಕ್ಕ ಹುಡುಗಿನ. ಅಯ್ಯೋ ಅದಕ್ಕೆ, ಅಯ್ಯಯ್ಯೋ. ಸಾಕು ಬಿಡು, ಬಾಡ್ಸು. ಇವಳು ನನ್ನ ಬದುಕಕ್ ಬಿಡಲ್ಲ ಅನ್ಸುತ್ತೆ. ನನ್ ರಾಜನ ಹತ್ರನೇ ಹೋಗ್ತೀನಿ. ಬಾಡ್ಸು. ಅಮ್ಮ.
ಅಯ್ಯೋ ಏನ್ರಿ ಆಯ್ತು? ಯಾಕೆ ಅಳ್ತಿದ್ದೀರಾ? ಏನ್ರಿ ಆಯ್ತು? ದಯವಿಟ್ಟು ಅಳ್ಬೇಡ್ರಿ, ಮೊದಲು ಅಳು ನಿಲ್ಸಿ. ಯಾರಾದ್ರೂ ನೋಡಿದ್ರೆ ನಿಮ್ನೇನೋ ಮಾಡ್ದೆ ಅಂತ ಅನ್ಕೋತಾರೆ. ನೀನೇನಾದ್ರೂ ಮಾಡಿದ್ರು ನಾನು ಖುಷಿ ಪಡ್ತಿದ್ನೆ ಹೊರತು ಯಾಕೆ ಅಳ್ಳಿ ರಾಜ? ಅಯ್ಯಪ್ಪ, ಇವಳು ಪ್ರೀತಿ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಯಾಕೆ ಅಳ್ತಿದ್ದೀರ ಅಂತ ಹೇಳ್ಬಿಟ್ಟಳ್ರಿ. ನನ್ ಕೈ ಒಂದ್ಸಲ ನೋಡು ರಾಜ. ಇದೇನ್ರಿ ಮೆಹಂದಿ ಹಚ್ಕೊಂಡಿದ್ದೀರಾ? ಇದು ಮೆಹಂದಿ ಅಲ್ಲ ರಾಜ, ಸುಕೋಮಲವಾದ ನನ್ನ ಕೈಗಳು ಸುಟ್ಟು ಬೊಬ್ಬೆ ಬಂದಿರೋದು. ಆ ಕೈಗೆ ಹೊಸದಾಗಿ ಏನ್ರಿ ಮಾಡ್ಕೊಂಡ್ರಿ? ಎಲ್ರೂ ಸೇರಿ ನನ್ನ ಕೈಯಿಂದ ಬಲವಂತವಾಗಿ ಅಡಿಗೆ ಮಾಡ್ಸಿದ್ರು. ಅಮ್ಮ, ಅಯ್ಯೋ ಪಾಪ. ಇರಿ, ಆಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ. ಕೈ ಕೊಡಿ. ಇರಿ, ಕಮ್ಮಿ ಆಗುತ್ತೀವಿ. ಇದಕ್ಕೆ ನೀನಂದ್ರೆ ನನ್ಗಿಷ್ಟ ರಾಜ. ನನ್ಗೇನಾದ್ರೂ ಆದ್ರೆ ನೀನ್ ಸ್ವಲ್ಪನೂ ಸಹಿಸ್ಕೊಳಲ್ಲ. ಇಂಥ ಪ್ರೀತಿನೇ ನನಗ್ ಬೇಕಾಗಿರೋದು. ಹೋಗ್ಲಿ ಪಾಪ, ವಯಸ್ಸಾದವಳಲ್ವಂತ ಆಯಿಂಟ್ಮೆಂಟ್ ಹಚ್ಚಿದ್ರೆ ಇವಳು ಪ್ರೀತಿ ಗೀತಿ ಅಂತ ನನ್ನೇ ಸಾಯಿಸ್ತಿದಳಲ್ಲಪ್ಪ. ಆ ಮನೆಯಲ್ಲಿ ಒಬ್ರು ನನ್ನ ನೋಡಿ ಪಾಪ ಅನ್ಲಿಲ್ಲ. ನನ್ ಜೀವ ತಿನ್ನಕ್ಕೆ ಆ ದಮಯಂತೆ ಬೇರೆ ಬಂದಿದ್ದಾಳೆ. ಅವಳು ಯಾರು? ನಮ್ಮತ್ಗೆ ತಂಗಿ ಮಗಳು. ಹಳೆ ಫಿಲಮ್ ಅಲ್ಲಿ ಉಮಾ ಶಿವಕುಮಾರ್ ಟೈಪು. ಅವರು ಉಮಾ ಶಿವಕುಮಾರ್ ಆದ್ರೆ ನೀವು ಸತ್ಯಭಾಮ. ಅವಳು ನನ್ನ ಬದುಕಕ್ ಬಿಡಲ್ಲ ರಾಜ. ಇನ್ ಮುಂದೆ ಇಲ್ಲೇ ನಿಮ್ ಜೊತೆನೆ ಇದ್ಬಿಡ್ತೀನಿ. ಇಲ್ಲಿರ್ತೀರಾ? ಹೌದು ರಾಜ. ಹೇಗಿದ್ರು ನಾವಿಬ್ರು ಮದ್ವೆ ಆಗ್ತಿದೀವಲ್ಲ. ಅದಕ್ಕಿನ್ನೂ ಟೈಮ್ ಇದೆಯಲ್ರಿ. ನಾವಿನ್ನೂ ಸ್ವಲ್ಪ ದಿನ ದೂರ ಇರಬೇಕು ಅಂತ ಪುರೋಹಿತ್ರ ಹೇಳಿದಾರಲ್ವಾ? ಎಷ್ಟು ದಿನ ಅಂತ ದೂರ ಇರೋದು ರಾಜ? ಒಂದು 10-15 ವರ್ಷ ಅಷ್ಟೇ. ಅಷ್ಟು ವರ್ಷನಾ? ಅಷ್ಟೊತ್ತಿಗೆ ನೀನು ಹೋಗಿರ್ತೀಯಲ್ಲ. ನನ್ನಿಂದ ಆಗಲ್ಲ ರಾಜ. ಆದ್ರೂ ಪುರೋಹಿತರು ಅಷ್ಟು ವರ್ಷ ಅಂತ ಹೇಳಿಲ್ವಲ್ಲ? ವರ್ಷ ಅಲ್ಲ ರೀ, ದಿನಗಳು. 15 ದಿನ ನಾವು ದೂರ ಇರಬೇಕು. ಅದಾದ್ಮೇಲೆ ನಾವು ಮದ್ವೆ ಮಾಡ್ಕೊಳ್ಳೋಣ ರಾಜ? ಅಲ್ಲ, ಅಷ್ಟರೊಳಗೆ ನಾನು ಅಭಿವಸುನ ಸಾಯಿಸಿ ಓಡೋಗ್ತೀನಿ. 10-15 ದಿನ ಆದ್ರೂ ಅಷ್ಟೇ. ನಾನ್ ನಿನ್ನಿಂದ ದೂರ ಇರಕ್ ಆಗಲ್ಲ ರಾಜ. ನೀನೇನೋ ನಮ್ಮನೆ ಕೆಲ್ಸಕ್ ಬರೋದನ್ನೇ ಬಿಟ್ಬಿಟ್ಟೆ. ನಿನ್ನ ನೋಡ್ದೆ ಇರಕ್ ಆಗ್ತಿಲ್ಲ ನನ್ಗೆ. ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ ರೀ. ಬಾ ರಾಜ, ಇಲ್ಲಾಂದ್ರೆ ನಾನೇ ಇಲ್ಲಿಗೆ ಬಂದ್ಬಿಡ್ತೀನಿ. ಬೇಡ ಬೇಡ ಬೇಡ, ನಾನೇ ಬರ್ತೀನಿ. ಮೊದಲು ನೀವು ಹೊರಡಿ. ಆಯಿಂಟ್ಮೆಂಟ್ ಹಚ್ಚಿದ್ದಕ್ಕೆ ಥ್ಯಾಂಕ್ಸ್ ರಾಜ. ಕಳ್ಳ. ಬಾಯ್ ಬಾಯ್. ನಾಳೆಯಿಂದ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ಆ ಅಭಿವಸುನ ಸಾಯಿಸೋ ಪ್ರಯತ್ನ ಮಾಡಬೇಕು. ಏನ್ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ ನಿನ್ಗೆ? ಬಾಲ್ ಜೊತೆ ಆಟ ಆಡ್ತಿದ್ದೀನಿ. ನಾನು ಹೋಮ್ವರ್ಕ್ ಮಾಡ್ತಿರೋದು ಅದ್ ನಿಂಗೆ ಕಾಣಿಸ್ತಿಲ್ವಾ? ನಿನ್ ಕೆಲಸ ಮಾಡ್ಕೋ, ನನ್ನ ಆಟ ನಾನು ಆಡ್ಕೋತೀನಿ. ಆ ಕಡೆ ಹೋಗಿ ಆಡ್ಕೋ, ನಂಗೆ ಡಿಸ್ಟರ್ಬ್ ಆಗುತ್ತೆ. ನೀನೇ ಪಕ್ಕದಲ್ಲಿ ಹೋಗು, ನಾನು ಇಲ್ಲೇ ಆಡ್ಕೋತೀನಿ. ತಪ್ಪು ಬಾವ. ಆಟ ಆಡೋದಕ್ಕೆ ಇದು ಪ್ಲೇ ಗ್ರೌಂಡ್ ಅಲ್ಲ. ಏನು ನನಗೆ ಹೇಳಕ್ ಬರ್ತೀಯಾ? ನಿನ್ ಜೊತೆ ಜಗಳ ಮಾಡಬಾರ್ದು ಅಂತ ನಮ್ಮ ಮಮ್ಮಿ ಡ್ಯಾಡಿ ಹೇಳಿದ್ದಾರೆ. ಅನುಗೆ ಡಿಸ್ಟರ್ಬ್ ಮಾಡ್ದೆ, ಇಲ್ಲಿಂದ ಹೋಗು. ನಾನು ಇಲ್ಲೇ ಇರ್ತೀನಿ. ಏನು ಮಾಡ್ಕೋತೀಯಾ ಮಾಡ್ಕೋ. ಏನಾಯ್ತು ಅನು? ನೋಡು ಮಮ್ಮಿ, ನಾನು ಹೋಮ್ವರ್ಕ್ ಮಾಡ್ತಿದ್ರೆ ಅವ್ನು ನಂಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ.
ಅನು ಓದ್ಕೋತಿದ್ದಾಳಲ್ವಾ ಕಿಟ್ಟು, ಆ ಕಡೆ ಹೋಗಾಡ್ಕೋ. ಯಾಕೆ ಇಲ್ಲಿಂದ ಹೋಗು ಅಂತಿದ್ದೀರಾ? ಇದು ನಮ್ಮ ಮಾಮ ಮನೆ. ಯಾಕೆ ಬಾವ ಅಷ್ಟು ಜೋರಾಗಿ ಕಿರ್ಚ್ತಿದ್ಯಾ? ಕಿರಿಚ್ತೀನಿ, ನನ್ನಿಷ್ಟ. ನಿಲ್ಸೋ ಕಿಟ್ಟು, ಹಾಗೆ ಕಿರ್ಚ್ಬಾರ್ದು. ಅಮ್ಮ ಬೇಗ ಬಾರೆ, ಇವರು ನನ್ನ ಬೈತಿದ್ದಾರೆ. ಏನು ನಿನಗೇನಂತಿದಾರ ಅವರು? ನೋಡಮ್ಮ, ಸುಮ್ಮನೆ ರಾಕಿ ಮತ್ತೆ ಎತ್ತೆ ನನ್ನ ಬೈತಿದ್ದಾರೆ. ನನ್ನ ಮಗನ್ ಯಾಕೆ ಬೈತಿದ್ದೀರಾ ಅದಕ್ಕೆ? ಅವನು ಏನ್ ತಪ್ಪು ಮಾಡಿದಾನೆ? ಅನು ಓದ್ಕೋತಿದ್ರೆ ಬಾಲ್ ಜೊತೆ ಆಡಿ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಇಲ್ಲಮ್ಮ, ಅವಳೇನು ಓದುತ್ತಿದ್ದಾಳೋ ಅದನ್ನ ನೋಡಕ್ ಬಂದೆ. ಇವರು ಇಲ್ಲಿಗೆ ಯಾಕೆ ಬಂದೆ ಅಂದ್ಬಿಟ್ಟು ಹೋಗು ಅಂತ ಬೈತಿದ್ದಾರೆ. ಏನ್ ವಸು, ಚಿಕ್ಕ ಮಕ್ಳ ಹತ್ರ ಹೋಗಿ ಹಾಗ ನಡ್ಕೊಳ್ಳೋದು? ಇಲ್ಲ ಅಜ್ಜಿ, ಬಾವನೇ ಅನುನ ಡಿಸ್ಟರ್ಬ್ ಮಾಡಿದ್ದು. ಚಾಡಿ ಹೇಳಿದ್ದು ಸಾಕು ರಾಕಿ. ಮನೆಗೆ ಬಂದಿರೋ ಗೆಸ್ಟ್ಗಳ ಜೊತೆ ಹಾಗ ನಡ್ಕೊಳ್ಳೋದು? ನಾವು ಹಳ್ಳಿಯವರಲ್ವಾ, ನಮ್ಮಂತವ್ರಿಗೆ ಯಾವುದೇ ರೀತಿ ಗೌರವ ಇಲ್ಲ. ನಾವಂದ್ರೆ ಎಲ್ರಿಗೂ ಕಡೆನೆ. ಯಾಕೆ ವಸ್ತು ಅಕ್ಕ ಅದಕ್ಕೆ ಜೊತೆ ಹಾಗೆ ಬಿಹೇವ್ ಮಾಡ್ತೀಯಾ? ಪಾಪ ಹರ್ಟ್ ಆಗ್ತಾರಲ್ವಾ, ತಪ್ಪಲ್ವಾ? ದಮಯಂತಿ ಜೊತೆ ಜಗಳ ಆಡ್ಬೇಡ ಅಂತ ಅಭಿ ಹೇಳಿದ್ನಲ್ಲ ಬಸ್ಸು. ನಿನಗೂ ಹೇಳಿದ್ನಲ್ಲ ರಾಕಿ. ಮತ್ತ್ಯಾಕೆ ಜಗಳ ಮಾಡ್ತಾ ಇದ್ದೀರಾ? ನಾವು ಜಗಳ ಮಾಡಿಲ್ಲ ಅಜ್ಜಿ, ಬಾವನೇ. ಸಾಕು ನಿಲ್ಸು, ಮತ್ತೆ ಹೀಗಾದ್ರೆ ಚೆನ್ನಾಗಿರಲ್ಲ. ಏನಾಯ್ತಮ್ಮ? ನಿನ್ ಎರಡನೇ ಹೆಂಡತಿ, ನಿನ್ ಸಾಕಿದ ಮಗ ನನ್ನ ಮಗನ್ನ ಈ ಮನೆಯಲ್ಲಿ ಇರಕ್ ಬಿಡಲ್ಲ ಅನ್ಸತ್ತೆ ಅಣ್ಣ. ಸಣ್ಣ ಪುಟ್ಟ ಮಾತಿಗೆಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಅವ್ರಂತವ್ರೆಲ್ಲ ದಮಯಂತಿ. ಕಿಟ್ಟುನ ಈ ಕಡೆ ಬರ್ಬೇಡ ಅಂದ್ರು ಅಣ್ಣ. ಅವನಿಗೇನೋ ಓದೋದು ಅಂದ್ರೆ ಇಷ್ಟ. ಊರ್ ಬಿಟ್ಟು ಬಂದಿದೀವಲ್ಲ, ಅವನು ಓದು ಅಲ್ಲಿಗೆ ನಿಂತೋಯ್ತಲ್ಲ. ನಿಲ್ಲಲ್ಲ ಬಿಡು. ಸ್ಕೂಲಲ್ಲಿ ಕಿಟ್ಟುಗೆ ಅಡ್ಮಿಷನ್ ತಗೊಂಡಿದ್ದೀನಿ ದಮಯಂತಿ. ನಾಳೆಯಿಂದ ಅವನನ್ನ ಸ್ಕೂಲಿಗೆ ಕಳ್ಸೋಣ. ನಿಜಾನ ಅಣ್ಣಯ್ಯ? ಕಿಟ್ಟುನ ಶಾಲೆಗೆ ಸೇರಿಸ್ತೀರಾ? ಏ ಕಿಟ್ಟು, ಮಾವಂಗ್ ಥ್ಯಾಂಕ್ಸ್ ಹೇಳಪ್ಪ. ಥ್ಯಾಂಕ್ ಯು. ನೀನೇನೋ ನಮ್ಮ ಸ್ವಂತ ಅಣ್ಣ ಆಗಿದ್ರಿಂದ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡೆ. ಅತ್ತೆ ಹೊರಗಿಂದ ಬಂದಿದಾರಲ್ವಾ, ನಮ್ಮ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ಅಣ್ಣ? ಹಾಗೇನಿಲ್ಲ ದಮಯಂತಿ, ಅವ್ರು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾರೆ. ಹೌದು ಅಣ್ಣಯ್ಯ, ಹಳ್ಳಿಯವಳು, ನನಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಅತ್ಗೆ ಅದೃಷ್ಟ, ಈ ರಾಕಿ ಅದೃಷ್ಟ ನಂಗೂ ನನ್ನ ಮಗಂಗೂ ಬರುತ್ತಾ? ಯಾವುದಕ್ಕೆ ಆದ್ರೂ ಹಣೆ ಬರ ಚೆನ್ನಾಗಿರ್ಬೇಕು. ದಮಯಂತಿ ಯಾಕೆ ಪ್ರತಿ ಸಲನು ಹೀಗೆ ಮಾತಾಡ್ತಿದ್ದಾಳೆ? ಅಡುಗೆ ಆಗಿದ್ಯಾ ಪಾವನಿ? ಆಗಿದೆ ರೀ. ಹಾಗಾದ್ರೆ ದಮಯಂತಿಗೆ ಕಿಟ್ಟುಗೆ ಬಡ್ಸು. ಹೋಗು ದಮಯಂತಿ, ಹೋಗಿ ಊಟ ಮಾಡು. ನಡಿಯೋ ಕಿಟ್ಟು, ತಿನ್ನೋಣ. ಹಾ ನಡಿ. ಇನ್ಯಾವತ್ತೂ ಅವ್ರ ಜೊತೆ ಜಗಳ ಆಡ್ಬೇಡಿ. ವಸ್ಸು ಅಕ್ಕಂಗೆ ನನ್ನ ಬದಲು ದಮಯಂತಿ ಅತ್ತಿಗೆನೆ ಚೆನ್ನಾಗಿ ಸನ್ಮಾನ ಮಾಡ್ತಿದ್ದಾಳೆ. ಈ ದಮಯಂತಿ ಯಾರ ತಂಟೆಗೆ ಬೇಕಾದ್ರೂ ಹೋಗ್ಲಿ, ನನ್ನ ತಂಟೆಗೆ ಬರ್ದೇ ಇದ್ರೆ ಸಾಕು.
ಸರಿಯಾಗಿ ಕೂತ್ಕೊಂಡ್ ತಿನ್ನಪ್ಪ. ನಾವ್ ಹಳ್ಳಿಯವ್ರಲ್ವಾ ಅದ್ಕೆ ನಮ್ಮನೇಲಿ ಇಂಥ ಟೇಬಲ್ಲು ಕುರ್ಚಿ ಯಾವುದೂ ಇಲ್ಲ. ಈಗ ವಸು ಏನಂದ್ಲು ಅಂತ ಹಾಗೆ ಹೇಳ್ತಿದ್ದೆ ದಮಯಂತಿ? ನಾವೇನೇ ಅಂದ್ರು ತಪ್ಪೇ ಅತ್ಗೆ. ವಸು ಅತ್ಗೆಗೆ ನಾವಂದ್ರೆ ಆಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಪ್ರತಿ ಸಲನೂ ನಮ್ಗೇನೋ ಒಂದ್ ಹೇಳ್ತಾನೆ ಇರ್ತಾಳೆ. ಇವಳ ಬಾಯಿಗೆ ಸಿಕ್ಕಾಕೊಳ್ದೆ ಬೇಗ 4 ತುತ್ತು ತಿಂದು ಹೋಗಿ ಮಲ್ಕೋಬೇಕು. ಕಿಟ್ಟುಗೆ ಟೇಬಲ್ ಮ್ಯಾನರ್ಸ್ ಗೊತ್ತಿಲ್ಲ ಅಂದ್ರೆ ಒಳ್ಳೆ ರೀತಿಲಿ ಹೇಳ್ಬೋದಲ್ವಾ ಅಕ್ಕ? ಗುರ್ರ ಅನ್ನೋದ್ಯಾಕೆ? ಹೊಸೊತ್ತಿಗೆ ಎಲ್ಲಿ ಕೋಪ ಮಾಡ್ಕೊಂಡ್ರ ಹಾರಿಕಾ? ನಿನ್ ಪ್ರತಿಯೊಂದನ್ನು ಕಾಂಟ್ರವರ್ಸಿ ಮಾಡಬೇಡ. ಅವರು ನಿಧಾನಕ್ಕೆಲ್ಲ ಕಲ್ತ್ಕೋತಾರೆ ಬಿಡು ವಸು, ಅವ್ರನ್ನೇನು ಅನ್ಬೇಡ. ಅವಳು ಅಭಿ ಅಣ್ಣನ್ ಹೆಂಡತಿ ಅಲ್ವಾ ದೊಡ್ಡಮ್ಮ? ಅದೃಷ್ಟ ಕುಲಾಯಿಸಿ ಈ ಮನೆಗ್ ಬಂದ್ ಸೇರ್ಕೊಂಡಿದ್ದಾಳೆ. ಯಜಮಾನ್ಕೆ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಹೊಸೊತ್ತಿಗೆ ಅಂತವ್ರಲ್ಲ ಅಕ್ಕ, ನೀನ್ ಸುಮ್ಮನೆ ಅದಕ್ಕೆ ಅನ್ಬೇಡ. ಏಯ್ ಸುಮ್ನೆ ಯಾಕೋ ಅನ್ಲಿ, ಮನಸ್ಸಿಗೆ ಬೇಜಾರಾಯ್ತು ಅದಕ್ಕೆ ಅಂದೆ. ಸರಿ ಬಿಡೆ, ಇವಾಗ ನೆಮ್ಮದಿಯಾಗಿ ಊಟ ಮಾಡು. ಏ ಕಿಟ್ಟು, ಸರಿಯಾಗಿ ಕೂತ್ಕೋ. ಲೇ ಕಿಟ್ಟು, ದೊಡ್ಡಮ್ಮ ಹೇಳಿದ್ ಕೇಳೋ, ಇಲ್ಲಾಂದ್ರೆ ನಮಗೆ ಮನೇಲಿ ಜಾಗ ಇರೋದಿಲ್ಲ. ಅಭಿ ಭಾಸ್ಕರ್ನು ಕರಿ ವಸು. ಆಫೀಸಿಂದ ಈಗಷ್ಟೇ ಬಂದಿದ್ದಾರಲ್ಲ ಅತ್ತೆ, ಫ್ರೆಶ್ ಆಗಿ ಬರ್ತಾರೆ. ಒಂದ್ ವಾರ 10 ದಿನದಲ್ಲಿ ನನಗೂ ನನ್ನ ರಾಜಗೂ ಮದ್ವೆ ಆಗತ್ತೆ. 1 ವರ್ಷ ಆಗೋಷ್ಟ್ರಲ್ಲಿ ನಮ್ಗೊಂದ್ ಮರಿ ಚಲಪತಿ ಹುಟ್ತಾನೆ. ಅದ್ರ ಮುಂದಿನ ವರ್ಷ ಮರಿ ಸುಮಂಗಲಿ ಹುಟ್ತಾಳೆ. ನಾವಿಬ್ರು ನಮಗಿಬ್ರು. ಏನ್ ಮಾಡ್ತಿದ್ಯಾ ಆಂಟಿ? ಅಯ್ಯೋ ದೇವ್ರೆ, ಇವಳೇನಾದ್ರೂ ಆ ಪೇಪರ್ ನೋಡ್ಬಿಟ್ರೆ ನನ್ ರಾಜನ್ ಬಗ್ಗೆ ಗೊತ್ತಾಗ್ಬಿಡುತ್ತಲ್ಲ. ನನ್ ರಾಜನ್ನ ಪೊಲೀಸರಿಗೆ ಹಿಡ್ಕೊಟ್ಬಿಡ್ತಾಳೆ. ಈಗ ಏನ್ ಮಾಡ್ಲಿ? ಏನ್ ಆಂಟಿ ಇದು? ಇವಳು ಗೊತ್ತಾಗೋಯ್ತು, ಅವನಿಗೂ ತೋರಿಸ್ತಾಳೆ. ಆ ಪೇಪರ್ ಏನಿದೆ ಹಾರಿಕಾ? ನೀನೇ ನೋಡು. ಅಯ್ಯೋ, ಇವನ್ಗೂ ಗೊತ್ತಾಗೋಯ್ತು. ಈಗ ಹೆಂಗಪ್ಪ ಕವರ್ ಮಾಡೋದು? ಏನೇ ಇದು? ಅದು ಅದು ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ಆಂಟಿ? ಅಂದ್ರೆ ಅದು ಹಾರಿಕಾ, ನಿಂಗೆ ಬರ್ತಾ ಬರ್ತಾ ಪಿತ್ತ ನೆತ್ತಿಗಿರ್ತಿದೆ ಕಣೆ. ಇದು ಪಿತ್ತ ಅಲ್ಲ ರೀ, ಹುಚ್ಚು ಅಂತಾರೆ ಇದನ್ನ. ಈ ವಿಷಯ ಅಭಿಯಣ್ಣಂಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಭಾವ ಏನಂತಾರೆ ಅನ್ನೋದು ಹಾಗಿರ್ಲಿ, ಅತ್ತಗೇನಾದ್ರೂ ಗೊತ್ತಾದ್ರೆ ಆಂಟಿ ವಿಷಯ ಅಷ್ಟೇ. ನಿಮಗೆ ಕೈ ಎತ್ತಿ ಮುಗಿತೀನಿ, ದಯವಿಟ್ಟು ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ಹೇಳ್ದೆ ಹೆಂಗೆ ಇರೋದು? ಅದು ನನ್ನ ಭವಿಷ್ಯ ಕಣೋ. ಅದೇ ನಮಗ್ ಭಯ. ಹೋಗ್ತಾ ಹೋಗ್ತಾ ನೀನೇನಾಗ್ ಹೋಗ್ತೀಯೋ ಅಂತ ಭಯ ಆಗ್ತಿದೆ. ನನ್ಗೇನು ಆಗಲ್ಲ ಕಣೆ, ನಾನ್ ಚೆನ್ನಾಗೇ ಇರ್ತೀನಿ, ಸಂತೋಷವಾಗಿ ಆನಂದವಾಗಿರ್ತೀನಿ. ಅಷ್ಟಕ್ಕೂ ಹೀಗೆ ಮಾಡೋ ಅವಶ್ಯಕತೆ ಏನಿತ್ತು ನಿಂಗೆ? ನನ್ನ ನೋವು ನಿನ್ಗೇನೋ ಗೊತ್ತು, ನನ್ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಗಮನ ಹರಿಸ್ಲಿಲ್ಲ ಅಂತ ಹೀಗ್ ಮಾಡ್ತಾರ ಆಂಟಿ? ತುಂಬಾ ಯೋಚನೆ ಮಾಡಿದೀನಿ ಕಣೆ. ಏನೇ ಯೋಚನೆ ಮಾಡಿದ್ಯಾ? ಅಷ್ಟೆಲ್ಲ ಚಿಂತೆ ಮಾಡೋದಕ್ಕೆ ಏನಿದೆ ಇದರಲ್ಲಿ?
ಯೋಚನೆ ಮಾಡಿ ಏನ್ ಬರ್ದಿದ್ಯಾ ಆಂಟಿ? ಏನೋ ಸುಮ್ನೆ ಗೀಚಿರೋ ತರ ಇದೆ. ನೀನಿದ್ಯಪ್ಪ ದೇವ್ರೆ, ನನ್ ರಾಜನ್ ಕಾಪಾಡ್ಬಿಟ್ಟೆ. ಅಷ್ಟಕ್ಕೂ ಏನ್ ಬರ್ದಿದೆ ಅಂತ ಹೇಳೋ. ರಾಮಕೋಟಿ ಬರ್ದಿದೆ ಕಣ. ನೀರ್ ಬಿದ್ದು ಅಕ್ಷರ ಎಲ್ಲ ಹಾಳಾಗಿದೆ ಅಷ್ಟೇ. ಹಾ, ನೀನು ರಾಮಕೋಟಿ ಬರ್ದ್ಯಾ? ಹಾ, ಇನ್ನೇನೋ ಅನ್ಕೊಂಡ್ವಿ. ನನಗ್ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಏನಿದು?